ನಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ, ಹೊಲಗೆಟ್ಟು ಹೋಗಿದೆ ಅಂತ ನಿನ್ನ ರಾತ್ರಿ 8:30ಗೆ ನರೇಂದ್ರ ಮೋದಿ ಟಿವಿಯಲ್ಲಿ ಬಂದಾಗಲೇ ಗೊತ್ತಾಯ್ತು. ನಾಚಿಕೆ ಆಗಬೇಕು ಇಂಥ ಪ್ರಧಾನಿಗೆ. ನಮ್ಮ ದೇಶದಲ್ಲಿ ಮೊನ್ನೆಯಿಂದ ಚರ್ಚೆ ಆಗುತ್ತಿರುವ ವಿಷಯ ಡಿಲಿಮಿಟೇಷನ್ ಬಿಲ್ ಅಥವಾ ನಾರಿ ಶಕ್ತಿ ಬಿಲ್. ಈ ಮಸೂದೆ ಮಂಡನೆ ಆಯಿತು ಮತ್ತು ಈ ಮಸೂದೆಗೆ ಸೋಲಾಯಿತು. ಇದು ಬಹಳ ಒಳ್ಳೆಯ ವಿಷಯ. ಈ ಮಸೂದೆ ಹೇಗಿತ್ತಂದ್ರೆ, ನಮ್ಮಲ್ಲೊಂದು ಮಾತಿದೆ, ಗೋಮುಖ ವ್ಯಾಘ್ರ ಅಂತ, ಅಂದ್ರೆ ಗೋವಿನ ಮುಖ ಹಾಕಿರುವ ಹುಲಿ ಅಂತ. ಅದೇ ತರ ಡಿಲಿಮಿಟೇಷನ್ ಅನ್ನು ಒಳಗಿಟ್ಕೊಂಡು ಹೊರಗೆ ನಾರಿ ಶಕ್ತಿ ಅಂತ ಕೊಟ್ಟು ಬಿಜೆಪಿಯವರು ಇದನ್ನು ಪಾಸ್ ಮಾಡೋಕೆ ನೋಡಿದ್ರು. ವಿರೋಧ ಪಕ್ಷದವರು ಬಹಳ ಒಳ್ಳೆ ಒಂದು ಕೆಲಸ ಮಾಡಿದ್ರಂದ್ರೆ ಇದಕ್ಕೆ ವಿರೋಧ ಮಾಡಿದ್ರು. ನಾರಿ ಶಕ್ತಿ ಬಿಲ್ 2023ರಲ್ಲಿ ಪಾಸ್ ಆಗಿದೆ. ಲೋಕಸಭೆಯಲ್ಲಿ 454 ವೋಟ್ಗಳೊಂದಿಗೆ ಈ ಬಿಲ್ ಮಂಡನೆ ಪಾಸ್ ಆಗಿದ್ದು. ಇವತ್ತು ಮತ್ತೆ ಆ ಬಿಲ್ ಬಗ್ಗೆ ಇದು ಇಂಪ್ಲಿಮೆಂಟೇಷನ್ ಇದ್ದಿದ್ದು. ಇಂದು ನಮ್ಮ ವಿರೋಧ ಪಕ್ಷಗಳು ನೇರವಾಗಿ ಹೇಳ್ತಾರೆ, ಕರೆಂಟ್ ಇರುವ 543 ಸೀಟ್ಗಳಲ್ಲಿ 33% ರಿಸರ್ವೇಷನ್ ನೀವು ಮಹಿಳೆಯರಿಗೆ ಕೊಡುವುದಾದ್ರೆ ನಾವು ಇವಾಗಲೇ ಆ ಮಸೂದೆಗೆ ಬೆಂಬಲ ಸೂಚಿಸಲಿಕ್ಕೆ ರೆಡಿ ಇದ್ದೀವಿ, ನಾವು ಎಲ್ಲರೂ ಅದಕ್ಕೆ ವೋಟ್ ಹಾಕ್ತೀವಿ ಅಂತ. ನಿಮ್ಗೆ ಯಾಕೆ ಡಿಲಿಮಿಟೇಷನ್ ಮಾಡಿಯೇ ಮಹಿಳೆಯರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಕೇಳುತ್ತೆ. ಅದಕ್ಕೆ ಸರ್ಕಾರದ ಬಳಿ ಯಾವುದೇ ಉತ್ತರವಿಲ್ಲ. ನಿನ್ನೆ ರಾತ್ರಿ 8:00ವರೆಗೆ ನಮ್ಮ ಮಹಾನ್ ಪ್ರಧಾನಮಂತ್ರಿಗಳು ಬಂದು ಜನರನ್ನುದ್ದೇಶಿಸಿ ಮಾತಾಡ್ತಾರೆ. ಅವರು ಮಾತನಾಡಿದ್ದು ದೇಶದ ಅಭಿವೃದ್ಧಿ ಅಲ್ಲ, ದೇಶದ ಬಗ್ಗೆ ಅಲ್ಲ, ಬದಲಾಗಿ ವಿರೋಧ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಬಗ್ಗೆ. ಅವರು ಮಾಡಿದ್ದು ನಿನ್ನೆ ಜನರನ್ನು ಉದ್ದೇಶಿಸಿ ಮಾತಾಡಿದ್ದಲ್ಲ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದ್ದ ಪ್ರಚಾರ ನಿನ್ನೆ ಅವರು ಬಂದು ಮಾತಾಡಿದ್ದು. ನಾಚಿಕೆ ಆಗಬೇಕು ಇಂಥ ಪ್ರಧಾನಿಗೆ. ಪ್ರಚಾರಕ್ಕೋಸ್ಕರ ಇಲ್ಲ ಆ ಒಂದು ವಿಷಯ. ನಾನು ಒಂದೇ ಹೇಳ್ತೀನಿ, ಬಿಜೆಪಿಗೆ ಮೊದಲೇ ಗೊತ್ತಿತ್ತು ಮಸೂದೆ ಸೋಲಾಗ್ತದೆ ಅಂತ. ಯಾಕಂದ್ರೆ ಅವರಲ್ಲಿ ಇರುವುದೇ ಎನ್ಡಿಎದಲ್ಲಿ 298 ಜನ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು. ವಿರೋಧ ಪಕ್ಷದವರು ಸಪೋರ್ಟ್ ಮಾಡೋದಿಲ್ಲ ಅಂತ ಗೊತ್ತಿತ್ತು. ಮತ್ತೆ ಯಾಕೆ ಈ ಬಿಲ್ ಅಂತಂದ್ರು, ಯಾಕೆ ಅಧಿವೇಶನ ಕರೆದ್ರು? ಇದೆಲ್ಲ ಪ್ರೀ ಪ್ಲಾನಿಂಗ್, ಎಲ್ಲವೂ ಪ್ಲಾನಿಂಗ್ ಪ್ರಕಾರನೇ ಆಗಿದೆ. ಮಸೂದೆ ಸೋಲಾಗ್ತಿದೆ ಅಂತ ಇದು ಕಾಂಗ್ರೆಸ್ ಮೇಲೆ ಹಾಕುವ ಹುನ್ನಾರ, ಇಲ್ಲ ಡಿಎಂಕೆ ಮೇಲೆ ಹಾಕುವ ಹುನ್ನಾರ. ಮೋದಿಗೆ ಇದೇ ಬೇಕಿತ್ತು, ಮೋದಿ ಇದರಲ್ಲೇ ಸಕ್ಸಸ್ ಕಂಡ್ರು. ನಾಳೆ ಇಂದು ಬಂದು ವಿರೋಧ ಪಕ್ಷ ಎಂತ ಹೇಳಿದ್ರು ಜನ ಕೇಳಲ್ಲ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಬಿಜೆಪಿ ಅಂತ. ಇವಾಗಲೇ ನೋಡ್ತಾ ಇದ್ದೀನಿ, ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಸೋಲಾಯಿತು, ನಮ್ಮ ದೇಶದ ಹೆಣ್ಮಕ್ಳಿಗೆ ಸೋಲಾಯಿತು, ಎಲ್ಲ ಸೋಲಾಯಿತು. 2023ರಲ್ಲಿ ಪಾಸ್ ಆಗ್ಲಿಲ್ವಾ? ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಆಗುದಿಲ್ವಾ? 543 ಸೀಟ್ ಇದೆಯಲ್ಲ, ಅದರಲ್ಲಿ 33% ಕೊಡ್ಲಿಕ್ಕೆ ಆಗುದಿಲ್ವಾ? ನಮ್ಮ ರಾಜಕೀಯ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ, ಹೊಲಗೆಟ್ಟು ಹೋಗಿದೆ ಅಂತ ನಿನ್ನ ರಾತ್ರಿ 8:00ವರೆಗೆ ನರೇಂದ್ರ ಮೋದಿ ಟಿವಿಯಲ್ಲಿ ಬಂದಾಗಲೇ ಗೊತ್ತಾಯ್ತು. ಒಬ್ಬ ಪ್ರಧಾನಿ ಅಲ್ಲಿ ನಮ್ಮ ಹಡಗುಗಳ ಮೇಲೆ ದಾಳಿ ಆಗ್ತಿದೆ. ಇಲ್ಲಿ ದೇಶದಲ್ಲಿ ಅಷ್ಟೊಂದು ಸಮಸ್ಯೆಗಳಿವೆ, ಗ್ಯಾಸ್ ಸಿಗ್ತಿಲ್ಲ, ಇಂದಿಗೂ ಆ ಸಮಸ್ಯೆ ಕಾಡ್ತಾ ಇದೆ. ಅದರ ಬಗ್ಗೆ ಮಾತಾಡ್ತಿಲ್ಲ. ಬದಲಾಗಿ ಕಾಂಗ್ರೆಸ್ ಬಗ್ಗೆ, ಇಲ್ಲ ವಿರೋಧ ಪಕ್ಷಗಳ ಬಗ್ಗೆ, ಡಿಎಂಕೆ ಬಗ್ಗೆ ಬಂದು ಮಾತಾಡ್ತಾರೆ. ಇದು ರೀ ನಮ್ಮ ರಾಜಕೀಯ ವ್ಯವಸ್ಥೆ. ಇದು ನಮ್ಮ ರಾಜಕೀಯ ವ್ಯವಸ್ಥೆ. ಎಷ್ಟು ಸಪೋರ್ಟ್ ಮಾಡ್ತಿರೋ ಮಾಡಿ. ಇನ್ನು ಬಿಜೆಪಿಗೆ ನಾನು ಹೇಳೋದಿಷ್ಟೇ, ನಾಳೆ ಬಿಜೆಪಿ ಒಂದು ದೀರ್ಘಾವಧಿಯಲ್ಲಿ ಅಧಿಕಾರದಲ್ಲಿದ್ರೆ ನಿಮಗೆ ಕಾಂಗ್ರೆಸ್ ಏನು ಮಾಡಿತ್ತು 60 ವರ್ಷದಲ್ಲಿ, ಇವರು ಮಾಡೋದಷ್ಟೇ.